ನಾವೊಂದು 500 ಜನ ಮಾತ್ರ ಜಾಗೃತರಾಗಿದ್ದೀವಿ, ಮಿಕ್ಕಿದವರೆಲ್ಲ ಎಲ್ಲಿದ್ದಾರೆ? ಯಾವ ಟಿವಿ ಕಾರ್ಯಕ್ರಮ ಇದೆ ಸ್ವಾಮಿ, ಇವತ್ತೆಲ್ಲಿ ಬರಕ್ಕಾಗ್ತದೆ? ಇವ್ರು ಹೇಳಿದ ರಾಮಾಯಣದಲ್ಲಿ ಪ್ರಸಂಗ ಬರ್ತದೆ, ರಾವಣನ ತಮ್ಮ ಇದ್ದಾನೆ ಕುಂಭಕರ್ಣ ಅಂತ. ಅವನು ವರ ಕೇಳ್ತಾನೆ, 6 ತಿಂಗಳು ನಿದ್ದೆ 6 ತಿಂಗಳು ಎಚ್ಚರಿಕೆ ಅಂತ ವರ ಕೊಡೋನು. ಆ ವರ ಕೇಳುವಾಗ ನಮ್ಮವ್ರು ಒಂದಷ್ಟು ಜನ ಅವನ ಕಡೆ ನಿಂತ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಆ ವರ ಅವ್ರಿಗೂ ಪಾಸ್ ಆಗ್ಬಿಟ್ಟ. ಹಂಗೆ ಇರ್ತದೆ, ಎದ್ದಳೋದೇ ಇಲ್ಲ ಮೇಲೆ. ನಾವು ಈ ಮೈಕ್ ಹಿಡ್ಕೊಂಡು ಎದ್ದಳೆ ಎದ್ದಳೆ ಕರೆದ್ರ ಅಂತ ಎದ್ದಳೋದು, ಎಲ್ಲ ಭಾಷಣ ಅನ್ಕೊಳ್ಳೋದು ಮನ್ಕೊಳ್ಳೋದು. ಇಂದು ಸಮಾಜೋತ್ಸವವನ್ನ ದಿನ 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 ಮಾಡಿ 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 ನಿಮಗೆ ಪಂಪ್ ಹೊಡೆದು 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 ಎಬ್ರಿಸೋದು, ಮತ್ತೆ ನೀವು ಮನ್ಕೊಳ್ಳೋದು. ಈಗಾಗಲೇ ಬಾಂಗ್ಲಾದೇಶದವರೆಲ್ಲ ಬಂದು ಬಿಟ್ಟವ್ರೆ ಬೆಂಗಳೂರಿನಾಗೆ. ಪೊಲೀಸ್ನವ್ರ ಕಿವಿ ನೆಟ್ಟಗಾಯ್ತು ಇವಾಗ, ಯಾಕೋ ಬಾಂಗ್ಲಾ ತಕ್ಕ ಬಂದರು ಋಷಿಕುಮಾರ್ ಸ್ವಾಮಿಗಳು ಅಂತ. ಸಾಮಾನ್ಯ, ಯಾಕೆ ಅಂತಂದ್ರೆ ನಾವು ಮಾತಾಡೋದ್ರ ಕಷ್ಟ. ಇರೋ ಬರೋರೆಲ್ಲರನ್ನೂ ಕರ್ಕೊಂಬಂದ್ಬಿಟ್ಟವ್ರೆ. ಚಂದ್ರು SP ನಮ್ಮ ಹುಡುಗ, ಬಾಯಲ್ ಋಷಿಕುಮಾರ್ ಸ್ವಾಮೀಜಿ ಕಾಳಿ ಬತ್ತೋಳಂತ ಪಾಪ ಎಲ್ಲ ಊಟ ಮಾಡ್ತಾವ್ರು. ಒಂದಷ್ಟು ಜನ ಇಲ್ಲಿಂದಾನೇ ನೋಡ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡ್ತಾವ್ರು ಪೊಲೀಸ್ನವರು. ನೀವು ಕೇಳಿಸ್ಕೋಬೇಕು ಪೊಲೀಸ್ನವರು, ನಾವು ಇವ್ರಿಗೆಲ್ಲ ದಿನ ಭಾಷಣ ಮಾಡ್ತೀವಿ. ನಾಳೆ ದಿವಸ ಹಿಂಗೆ ಬಾಂಗ್ಲಾದವ್ರನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀರಲ್ಲ, ಒಂದು ಮಾತು ಹೇಳ್ತೀನಿ. ಭಾರಿ ಜನ ಟಿವಿಲೆಲ್ಲ ಮಾತಾಡ್ತಿದ್ರಿ, ಅಲೋ ಸ್ವಾಮಿ ಮನುಷ್ಯರಲ್ವಾ ನೀವು, ಸ್ವಾಮಿಗಳಲ್ವಾ, ಅವರು ಮನುಷ್ಯರೇ ನಾವು ಮನುಷ್ಯರೇ, ಬದುಕ್ಲಿ ಬಿಡ್ರಿ ಅಂತ ಬರ್ದಿಟ್ಕೊಳ್ಳಿ. ಈ ಕಡೆ ಏರಿಯಾ ನಾಯಿ, ಈ ಕಡೆ ಏರಿಯಾ ನಾಯಿನ ಬಿಡಲ್ಲ. ನಾಯಿಗಳಲ್ಲಿ ನಾಯೇ ಬಿಡಲ್ಲ. ಹೆಂಗ್ ಬಂದೆ ನಮ್ಮ ಏರಿಯಾಗೆ ಅನ್ನತ್ತದು ಅಂಥದ್ದು ನಾವು ಮನುಷ್ಯರು ನಾವು ಕಟ್ಕೊಂಡಿದ್ದೀವಿ. ನಾವು ಒಂದು ಗೂಡು ಕಟ್ಟಿದ್ದೀವಿ, ಗುಬ್ಬಚ್ಚಿ ಗೂಡು ಥರ ಕಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಯಾವುದೋ ಒಂದು ಕಾಗೆ ಬಂದು ಗುಬ್ಬಚ್ಚಿ ಗೂಡಿಗೆ ನುಗ್ಗಿ ಅದರ ಮರಿಗಳನ್ನ ಕಚ್ಚಿಬಿಟ್ರೆ ಏನು ಮಾಡೋದು ಸ್ವಾಮಿ? ಯೋಚನೆ ಮಾಡಿ ಪೊಲೀಸ್ನವ್ರೆ, ಸರ್ಕಾರ ಯೋಚನೆ ಮಾಡಬೇಕು. ನಾವು ಸರ್ಕಾರನ ಬೈಯಲ್ಲ, ಯಾಕೆಂದ್ರೆ ಹಿಡ್ಕೊಂಡೋಗಿ ಒಳಕಾಗ್ತೀರಿ. ಮತ್ತೆ 6 ತಿಂಗಳು ನಾವು ಒಳಗೆ ಇರ್ಬೇಕು. ಯಾಕೆ ಬೇಕು? ನಿಮ್ಮ ಒಯ್ಯೋದೇ ಬೇಡ, ನೀವೇ ನೀವೇ ಮಾಡಿ ಆ ಕೆಲಸನ. ನಾ ಕೇಳೋದಷ್ಟೇ, ಒಂದು ಪ್ರಾಣಿ ಪಕ್ಷಿಗಳು ತನ್ನ ಗೂಡಿಗೆ ಇನ್ನೊಂದು ಪಕ್ಷಿಯನ್ನು ಪ್ರಾಣಿಯನ್ನು ಇನ್ನೊಂದು ಅನ್ಯ ಜಾತಿಯ ಪ್ರಾಣಿಗಳನ್ನ ಬಿಟ್ಕೊಳ್ಳಲ್ಲ ಅಂದಾಗ, ನಾನು ನನ್ನ ಸಂಸ್ಕೃತಿ ನನ್ನ ಧರ್ಮ ನನ್ನದೇ ಆಗಿರ್ತಕ್ಕಂತಹ ಸನಾತನವನ್ನ ಇಟ್ಕೊಂಡು ಯಾಗ ಯಜ್ಞ ಹವನ ಹೋಮ ತಪಸ್ಸು ನಿಷ್ಠೆ ಜಪ ಗುಣಾಸಕ್ತತೆ ಸ್ನಾನ ಮೌನ ಧ್ಯಾನ ಆಕಾರ ಸತ್ಯ ನಿಯಮಗಳಿಂದ ಇರ್ತಕ್ಕಂಥ ನನ್ನ ಧರ್ಮದ ಒಳಗಡೆಗೆ ಯಾವುದೋ ನಾಯೋ ನರಿನೋ ಬಂದು ಎಲ್ಲ ನೆಕ್ತಾ ಇದೆ ಅಂದಾಗ, ನಾನು ಬಿಟ್ಕೊಂಡು ಅದನ್ನ ಅಯ್ಯೋ ಎಲ್ಲ ಒಂದೇ ತಿಳ್ಕೊಳ್ಳಿ ಇದ್ಕೊಳ್ಳಿ ಜೊತೆಲಿ ಅಂತ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಯಾರು ಸ್ವಾಮಿ ಜವಾಬ್ದಾರರು? ಯಾರು? ಯಾಕೆ ಅಲ್ಲ, ನೀವು ನಮಗೂ ಇದೆ ಕರುಣೆ ಇದೆ, ಅನುಕಂಪ ಇದೆ. ಯಾವುದಾದ್ರೂ ದೇಶಕ್ಕೆ ಏನಾದರೂ ಆಯ್ತು ಅಂದಾಗ ಮೊದಲು ಅಕ್ಕಿನೋ ಬೇಳೆನೋ ಸೊಪ್ಪು ಸೆದೆನೋ ಕೊಟ್ಟು ಕಳಿಸುವಂತ ದೇಶ ಯಾವುದಾದ್ರೂ ಇದೆ ಅಂದ್ರೆ ಅದು ಭಾರತ. ನನ್ನ ಶತ್ರು ನನ್ನ ಮೇಲೆ ಬಾಂಬ್ ಹಾಕ್ತಾನೆ, ಅವನು ಹಸ್ಕೊಂಡಿದ್ದಾನೆ ಅಂತಂದ್ರೆ ಮೊದಲು ಊಟ ಮಾಡು, ಆಮೇಲೆ ಬಾಂಬ್ ಹಾಕುವಂತೆ ತಗೋ ಅಂತೀವಿ. ನನ್ನ ದೇಶದಲ್ಲಿರೋದು. ಎಲ್ಲ ದೇಶಗಳಲ್ಲೂ ಅನ್ನ 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 ಅಂತ ಇದ್ದಾರೆ. ನನ್ನ ದೇಶಗಳಲ್ಲಿ ದೇವಸ್ಥಾನದಲ್ಲಿ ಅನ್ನ ಹಂಚುತ್ತೀವಿ. ಇವತ್ತು ಅನ್ನ ಹಂಚುತ್ತಾ ಇರೋದಕ್ಕೆ ಅಲ್ಲಿ ಹೋಗಿ ನಿಂತಿರೋದು, ಇಲ್ಲದೆ ಹೋಗಿರೋ ಚೇರ್ ಮೇಲೆ ಕೂತಿರ್ತಿದ್ರು ಜನ. ನಮ್ಮಲ್ಲಿ ಏನಾಗ್ಬಿಟ್ಟೆ ಇದ್ದಾರೆ, ಎಲ್ಲ ಅನ್ನ ಹಾಕ್ತಾರಲ್ಲ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮಗೆ. ಬನ್ನಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಪ್ರಸಾದ ಏನು ಆಗೋಗಲ್ಲ, ಇರುತ್ತೆ ಇನ್ನೂ ಇರುತ್ತೆ. 2 ನಿಮಿಷ, ನನಗೂ ಕೊಟ್ಟಿರೋದು 10 ನಿಮಿಷ ಟೈಮು. ಎಲ್ಲರೂ ಮಾತಾಡೋದು, ನನಗೆ ಅವಾಗ ಚೀಟಿ ಹಿಡ್ಕೊಂಬತ್ತಾನೋ ಗೊತ್ತಿಲ್ಲ. ನಿಮ್ಮನ್ನು ನಾನು ದೋಷಿಸ್ತಾ ಇಲ್ಲ, ನಿಮ್ಮ ಒಳಗಡೆ ತಗೊಳ್ಳಿ. ಯಾವುದಾದ್ರೂ ಧರ್ಮದಲ್ಲಿ ವೈಭವ ಅಂತ ಇದೆ ಅಂದರೆ ಅದು ಸನಾತನ ಧರ್ಮದಲ್ಲಿ ಮಾತ್ರ ವೈಭವ ಇದೆ. ಅದನ್ನ ವೈಭವ ಅಂತ ಕರಿತೀವಿ.
ಇವತ್ತು ನಾಟ್ಯಶಾಸ್ತ್ರ 64 ವಿದ್ಯೆಗಳಿಂದ ಕೂಡಿದಂತಹ ಯಾವುದಾದ್ರೂ ಒಂದು ಧರ್ಮ ಇದೆ ಅಂತಂದ್ರೆ ಅದು ಸನಾತನ ಧರ್ಮ ಮಾತ್ರ. 64 ವಿದ್ಯೆಗಳಿಂದ ಕೂಡಿರುವಂಥದ್ದು. ಎಲ್ಲ ವಿದ್ಯೆಗಳು, ನಾಟಕರು, ಪಾಠಕರು, ಗಾಯಕರು, ವೈಣಿಕರು, ಕೀರ್ತನಾಕಾರರು, ಯೋಧರು, ವೀರರು, ನ್ಯಾಯಾಧಿಪತಿಗಳು, ವಿನ್ಯಾಸಿಗಳು, ಜ್ಞಾನಿಗಳು, ಜ್ಞಾನ ವೈರಾಗ್ಯ ಸಂಪನ್ನರು. ಯಾವ ವಿದ್ಯೆ ಬೇಕು ನಿಮಗೆ? ಸನಾತನ ಧರ್ಮದಲ್ಲಿರೋ ವಿದ್ಯೆ. ನಾಟ್ಯಶಾಸ್ತ್ರ ಈಗ ಬಂದಿದ್ರು ಮಕ್ಕಳು. ಆ ವೈಭವ ಏನು ವೈಭವ? ಬೇಲೂರು, ಹಳೇಬೀಡು, ತಕ್ಷಶಿಲೆ ಎಲ್ಲ ಕಡೆಗಳಲ್ಲಿ ನಾಟ್ಯ ವಿಶಾರದ ಭಂಗಿಗಳನ್ನ ಕೆತ್ತಿ ನಿಲ್ಲಿಸಿದ್ದನ್ನ, ಆ ವೈಭವವನ್ನ ತಡ್ಕೊಳಕ್ಕಾಗ್ದಿರ ಹೊಡೆದಾಕಿದ್ರಿ ನೀವು. ನಿಮ್ ಕೈ ವೈಭವ ತಡೆಯಕ್ಕಾಗ್ತಾ ಇಲ್ಲ, ಅದರಿಂದ ಹೊಡಿತಾ ಇದ್ದೀರಾ. ಎಷ್ಟು ದೇವಸ್ಥಾನಗಳನ್ನ ಹೊಡೆದಾಕಿದ್ರಿ ನೀವು. ಆ ದೇವಸ್ಥಾನ ಅಷ್ಟೇ ಹೊಡೆದ್ರಿ, ಆದ್ರೆ ಅದರ ಶಾಸ್ತ್ರವನ್ನ ಹೊಡೆಯಕ್ಕಾಗ್ಲಿಲ್ಲ ನಿಮ್ ಕೈಲಿ. ತರತ್ತ ದಿಮಿತಕ ಜೋಡು ತಗ ತಳಂಗ ತಕತ ದಿಗಿಡ ತೋ ತತ್ತಡಿ ಇಂಕುದಗ ತತ್ತಡಿ ಇಂಕುದಗ ತಾಂಗಳು ತಳಾಂಗುದಗ ತಗತಡಿ ಇಂಕುದ ತತ್ತಡಿ ಇಂಕುದಗ ತೈ ಹಿಡಿದ ತಳಾಂಗುದಗ ತತ್ತಡಿ ಇಂಕುದ ತಡಿ. ನಿಮ್ ಕೈಲಿ ನಮ್ ತಲೆ ಹೊಡೆಯಕ್ಕಾಯ್ತಾ? ತಲೆ ಒಳಗಡೆನೇ ಇದೆ, ನಿಮ್ ಕೈಲಿ ಅದನ್ನು ಸುಡಕ್ಕಾಗಲ್ಲ. ದೇವಸ್ಥಾನದಲ್ಲಿರೋ ಶಿಲೆಗಳು ನೋಡ್ದಾಕಿದ್ರಿ. ಇವತ್ತು 50-60 ಜನ ಎಲ್ಲ ಶಿಲಾಮೂರ್ತಿಗಳ ತರ ಬಂದು ನಿಂತಿದ್ರಲ್ಲ ವೇದಿಕೆ ಮೇಲೆ. ಯಾವ ದೇವಸ್ಥಾನದ ವೈಭವಕ್ಕೆ ಕಮ್ಮಿ ಇರ್ತದೆ? ಸಂಸ್ಕಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾಟ್ಯಶಾಸ್ತ್ರ. ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ಯಾರಲ್ಲಿ ಕಲೆ ಅನ್ನೋದಿದೆ ಅವನು ಟ್ರೈನ್ ಮಾಡಕ್ ಸಾಧ್ಯನೇ ಇಲ್ಲ ಅಂತೀನಿ ನಾನು. ಸನಾತನ ಧರ್ಮದಲ್ಲಿರೋದು ಕಲೆ ಸಂಗೀತ, ಸನಾತನ ಧರ್ಮದಲ್ಲಿರೋದು ಕಲೆ ಕತೆ, ಸನಾತನ ಧರ್ಮದಲ್ಲಿರೋದು ಕಾವ್ಯ, ಸನಾತನ ಧರ್ಮದಲ್ಲಿರೋದು ನೃತ್ಯ, ಸನಾತನ ಧರ್ಮದಲ್ಲಿರುವಂತಹ ಈ ಕಲೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲಿರುತ್ತೋ ಅಲ್ಲಿ ಕ್ರೈಮ್ ಇರಲ್ಲ. ಎಲ್ಲಿ ನಾಟ್ಯಶಾಸ್ತ್ರ ಇಲ್ವೋ, ಎಲ್ಲಿ ಸಂಗೀತ ಶಾಸ್ತ್ರ ಇಲ್ವೋ, ಎಲ್ಲಿ ಗಮಕ ಶಾಸ್ತ್ರ ಇಲ್ವೋ, ಎಲ್ಲಿ ವೀಣಾವಾದನ ಇಲ್ವೋ ಅದು ಕ್ರೈಮ್ ಮಾಡಬಹುದು. ನೀವು ಯೋಚನೆ ಮಾಡಬೇಕಾಗಿರೋದು ಯಾವ ಧರ್ಮ ಇವತ್ತನ್ನೆಲ್ಲ ನಿಂದಿಸುತ್ತೆ. ಕಾರಣ ಏನು ಅಂದ್ರೆ ಅವ್ರಿಗೆ ಬರಲ್ಲ. ನಮಗ್ ಬರಲ್ಲ ಅಂತ ಅಂದ್ಬಿಟ್ಟು ಅದು ಇಲ್ವೇ ಇಲ್ಲ ಅನ್ನೋದು. ಇವತ್ತು ಎಂಥ ದಿವಸ ಗೊತ್ತಾ ನಿಮ್ಗೆ? ನೀವೆಲ್ಲ ಕುಂತ್ಕೊಂಡು ಭಾಷಣ ಕೇಳ್ತಾ ಇದ್ದೀರಾ, ಎಲ್ಲ ಕುತ್ಕೊಂಡು ನರ್ತನ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀರಾ? ಇಲ್ಲ. ಇವತ್ತು ಹುಣ್ಣಿಮೆ, ಚಂದ್ರ ಬಂದು ಕಾಯ್ಕೊಂಡು ನಿಂತ್ಕೊಂಡಿದ್ದಾನೆ. ಸ್ವಾಮಿಗಳು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ನಾಟ್ಯಶಾಸ್ತ್ರ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಆ ಚಂದ್ರ ನಗ್ತಾ ಇದ್ದಾನೆ ಈ ವೇದಿಕೆನ ನೋಡಿ. ಆಹಾ ಆಹಾ, ಬಲೆ ಬಲೆ ಬಲೆ, ಎಂತ ನಾಟ್ಯಶಾಸ್ತ್ರ, ಎಂತ ಸಂಗೀತ ಶಾಸ್ತ್ರ, ಏನು ಸ್ವಾಮಿಗಳೆಲ್ಲ ಬಂದಿದ್ದಾರಪ್ಪ ಅಂತ. ಎಲ್ಲಿ ನೇರವಾಗಿ ಬಂದು ಸ್ಟೇಜ್ ಮುಂದೆ ನಿಂತ್ಕೊಂಡಿದ್ದಾನೆ. ನಮಗಿಲ್ಲ, ಎಲ್ಲ ತಟ್ಟ ಹಿಡ್ಕೊಂಡು ನಿಂತಿದ್ದೀವಿ. ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೋಬೇಕಾ? ಇದೊಂದು ಪ್ರಶ್ನೆ. ಹೇಳ್ರಿ, ಸನಾತನ ಧರ್ಮ ನೀವೇ ಕಾಪಾಡೋದ, ಇನ್ನು ಬೇರೆ ಯಾರು ಇಲ್ವೋ? ಅದು ಆ ಕಾಲದಿಂದ ಬಂದೈತೆ ಐತೆ ಇವ್ರ ಭಾಷಣ. ನಿನ್ನ ಧರ್ಮವನ್ನು ಕಾಪಾಡ್ಕೊಳ್ತೀಯೋ, ನಿನ್ನನ್ನು ಕಾಪಾಡ್ಕೊಳ್ತೀಯೋ, ನಿನ್ನ ಮನೆಯನ್ನು ಕಾಪಾಡ್ಕೊಳ್ತೀಯೋ, ಇದು ನಿನ್ನ ಹಕ್ಕು. 195 ದೇಶಗಳಿದೆ ಈ ವಿಶ್ವದಲ್ಲಿ. ಎಷ್ಟು ಎಷ್ಟು ಜೋರಾಗಿ ಹೇಳ್ರೆ? 195 ದೇಶಗಳಿದ್ರು ಅದಕ್ಕೆಲ್ಲ ಪ್ರತ್ಯೇಕವಾಗಿ ಏಕಾಂಗಿಯಾಗಿ ನಿಂತ್ಕೊಳ್ಳೋ ದೇಶ ಇದ್ರೆ ಅದು ಭಾರತ. ನಾವು ನಿಜ ಹೇಳ್ತಾ ಇದ್ದೀನ್ರಿ, ನಾವ್ ಹೆಂಗಿದ್ರು ಬದುಕಿರ್ತೀವಿ. ನಮ್ಮಲ್ಲಿ ಅಂತ ಚೈತನ್ಯ ಇದೆ, ಒಳಗಡೆ ಅಂತ ಸ್ಪಿರಿಟ್ ಇದೆ. ಮಾತಾಮೃತಮಯಿ ಅಮ್ಮನವ್ರ ಬಗ್ಗೆ ಗುರುಗಳು ಹೇಳ್ತಾ ಇದ್ರು. ಈ ಸುನಾಮಿ ಬಂತಲ್ಲ, ಅವಾಗ ಅಮ್ಮನವ್ರ ಹತ್ರ ಕಾಸು ಕರಿಮಣಿ ಏನೂ ಇಲ್ಲ. ಕುಂತಿದ್ರು ಮೀಟಿಂಗ್ನಲ್ಲಿ. ನಾನು 100 ಕೋಟಿ ಕೊಡ್ತೀನಿ ಇದಕ್ಕೆ ಅಂತ ಅಂದುಬಿಟ್ರು. ಇವರೆಲ್ಲ ಅಂತಾರೆ, ಎಲ್ಲಿಂದ ತರ್ತಾರೆ ಈ ಅಮ್ಮ 100 ಕೋಟಿ ಅಂತ ಅನೌನ್ಸ್ ಮಾಡ್ಬಿಡ್ತಲ್ಲ, ನಮ್ಮ ಗತಿ ಏನು ಅಂತ. ಈ ಶಿಶು ಹೊರಗಡೆ ಯೋಚನೆ ಮಾಡಿ ಗೊತ್ತಿಲ್ಲ ರೀ. ಅವ್ರಿಗೆಲ್ಲ ಹೊಸ ಬಟ್ಟೆ ಕೊಡಬೇಕು, ಗೊತ್ತಿಲ್ಲ. ಇಲ್ಲ, ಎಲ್ಲಿಂದ ಬಂತದೆಲ್ಲ? ಯಾವ ಚೈತನ್ಯ ತಾನು ನುಡಿದಿತ್ತೋ ಅದನ್ನ ತರಿಸ್ಕೊಳ್ತು. ಯಾವುದು ಏನೂ ಇಲ್ಲ. ಈ ಸನಾತನ ಧರ್ಮದ ಶಕ್ತಿ ಎಂಥದ್ದು ಅಂತಂದ್ರೆ ಸಂಕಲ್ಪ. ಅಮ್ಮ
ಅಮ್ಮ ಓದಿರೋದು 4ನೇ ಕ್ಲಾಸ್ ಅಷ್ಟೇ ಗುರುಗಳೇ ಅಂತ ನನ್ನ ಹತ್ರ ಮಾತಾಡ್ತಿದ್ರು. ಇದು ಕ್ಲಾಸು ಇದೆಲ್ಲ ನಾವು ನಮ್ಮ ಮೆಕ್ಕಾಲೆ ಬಂದ್ಬಿಟ್ಟು ನಿಮ್ಗೆ ಕಲಿಸಿರೋದು ಕ್ಲಾಸ್ನ. ಈ ಕ್ಲಾಸ್ ಎಲ್ಲ ನಮ್ದು ಅಲ್ವೇ ಅಲ್ಲ. ಓಂಕಾರ ಒಂದೇ ಎಲ್ಲವನ್ನೂ ತರಿಸ್ಬಿಡೋದು. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೇನ್ರಿ ಅಂತ ನೀವು ಕೇಳ್ಬೋದಷ್ಟೇ. ಮಾವಿನಕಾಯಿ ಎಲ್ಲ ಮಾವಿನ ಮರನೇ ಬಿದ್ದು ಹೋಯ್ತಿತ್ತು ಅಂತವ್ರು ನಾವು. ಅನನ್ಯ ಜ್ಞಾನಮಿತಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋಕ್ಯಾನ ಸಮಾನ ರೂಪ. ಅದು ಎಲ್ಲಿಗೋಗಿ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಬಿಡೋದು. ಮೇಘಮಲ್ಹಾರ್ ಅನ್ನೋ ಒಂದು ರಾಗ ಇತ್ತು. ಆ ಮೋಡ ಬಂದು ಮಳೆ ಆಗೋದು. ಇವೆಲ್ಲ ಯಾವ್ದ್ರಲ್ಲಿತ್ತು? ನನಗೇನೋ ಚೀಟಿ ತರ್ತಾವನೆ ಅನ್ಸುತ್ತೆ. ಇಲ್ಲೋ ಭಯ. ನನಗೆ ಚೀಟಿ ಕೊಡೋಕೆ ಮುಂಚೆ ನಿಲ್ಲಿಸ್ಬೇಕು. ಇವತ್ತಿನ ದಿವಸ ನೀವೆಲ್ಲ ಕೂತಿದ್ದೀರಿ ಅಂದ್ರೆ ನಿಮ್ಗೊಂದು ಏನ್ ಬೇಕು ಅಂತಂದ್ರೆ ಅದೇ ಗುರುಗಳು ಹೇಳಿದ್ರಲ್ಲ, ಜಾಗೃತ. ನೀವಿಷ್ಟೇ ಜನ ಜಾಗೃತ ಅಲ್ಲ, ದಿನಕ್ಕೆ ತಿಂಗಳಿಗೆ ಇಬ್ಬರನ್ನ ಜಾಗೃತ ಮಾಡಿ. ನೀವು ನಿಮ್ಮ ಮನೆ ಪಕ್ಕದ ಮನೆಯಲ್ಲಿ ಮಾತಾಡುವಾಗ ಅವ್ರು ನಿಮಗೆ ಬರಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ನೀವು ಮಾತಾಡೋದೇನಂದ್ರೆ ಗೊತ್ತಾಯ್ತಾ ಕೊನೆ ಮನೆ ಹೊಡೆದು ಅನ್ನೋದು ಬಿಡ್ರಿ. ಸನಾತನ ಧರ್ಮದ ಬಗ್ಗೆ ಮಾತಾಡಿ, ಧರ್ಮದ ಶಿಕ್ಷಣದ ಬಗ್ಗೆ ಮಾತಾಡಿ, ಗುರುಕುಲದ ಬಗ್ಗೆ ಮಾತಾಡಿ, ಗೋವಿನ ಬಗ್ಗೆ ಮಾತಾಡಿ. ಇಲ್ಲಿ ಅದೋ ಇದನ್ನ ಇಟ್ಕೊಂಡಿದ್ದಾರಂತ ಇಲ್ಲೆಲ್ಲ ಗೋವಿನ ಉತ್ಪನ್ನಗಳನ್ನ. ನನಗೊಂದು ಗೋ ಅರ್ಥ ಕೊಡಪ್ಪ. ನೀವು ಮಾತಾಡ್ತಾ 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 ಮಕ್ಕಳಿಗೆ ಬಂದ್ಬಿಡುತ್ತದೆ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ತಂದೆ ತಾಯಿ ಅನ್ನುವಂಥ 2 ಶಕ್ತಿ ಮುಂದಿನ ಜನರೇಷನ್ನ, ಮಕ್ಕಳೆಲ್ಲ ಕೇಳಿಸ್ಕೊಳ್ರಿ, ಇದು ಮಕ್ಕಳು ಕೇಳಿಸ್ಕೊಳ್ರಿ, ಮುಂದಿನ ಜನರೇಷನ್ನ ಆ ಉನ್ನತ ಸ್ಥಿತಿಗೆ ತಗೊಂಡೋಗ್ಬೋದು. ಅದಕ್ಕೆ ಸನಾತನ ಧರ್ಮ. ನಮ್ಮಲ್ಲಿ ಯಾವುದೇ ಕತೆ ತಗೊಳ್ಳಿ ನೀವು, ಮಕ್ಕಳಿಲ್ಲ ಅನ್ನೋ ಕಥೆನೇ ಬರೋದು. ಮೃಗಂಡು ಮರುದ್ವತಿ ಮಕ್ಕಳಿಲ್ಲದೆ ಅಲೆದಾಡುತ್ತಾ ನೇರವಾಗಿ ಗೋಮತಿ ನದಿಯ ತೀರಕ್ಕೆ ಬಂದರು ಅಂತಾನೆ ಕತೆ ಶುರುವಾಗುತ್ತೆ. ಇನ್ಯಾವುದಾದ್ರೂ ತಗೊಳ್ಳಿ ಕತೆ. ರಾಮ ಮಕ್ಕಳಿಂದ ದಶರಥನಿಗೆ, ಆ ದಶರಥ ತಪಸ್ಸನ್ನು ಮಾಡಿದ. ಕೃಷ್ಣ ಮಕ್ಕಳ ಕಥೆನೆ. 8 ಮಕ್ಕಳಲ್ಲಿ 1 ಮಗುವನ್ನು ಬಿಟ್ಟು ಮಿಕ್ಕೆಲ್ಲ ಮಕ್ಕಳನ್ನು ಕೊಂದು ಬಿಟ್ಟ ಕಂಸ. ಇಂಥ ಕಥೆಗಳೇ. ಯಾಕೆ ಅಂದ್ರೆ ನೋಡಿ, ಸನಾತನ ಧರ್ಮದಲ್ಲಿ ಎಲ್ಲ ಗೂಢಾರ್ಥಗಳಿರೋದು, ನೇರವಾದ ಅರ್ಥಗಳಿಲ್ಲ. ಗೂಢಾರ್ಥ ಅದನ್ನ ನೀವು ಮಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಒಂದೊಂದು ಗೂಢಾರ್ಥಗಳಿರುವಂಥದ್ದು. ಯಾಕೆ ಮಕ್ಕಳಿಲ್ಲ? ಏನ್ ಮಾಡಿದ್ರು? ತಪಸ್ಸನ್ನು ಆಚರಿಸಿದರು. ಯಾವ ತಪಸ್ಸನ್ನು ಆಚರಿಸಿದರು? ಶಿವನನ್ನು ಕುರಿತು ತಪವನ್ನು ಆಚರಿಸಿದರು, ನಾರಾಯಣನನ್ನು ಕುರಿತು ತಪ. ಒಂದು ಮಗುವನ್ನ ನೀವು ಇರಬೇಕು ಅನ್ನೋದಾದ್ರೆ ಅದಕ್ಕೆ ತಪಸ್ಬೇಕು, ಯೋಗ ಬೇಕು, ಧ್ಯಾನ ಬೇಕು. ಆಗ ನಿಮ್ಗೆ ಹುಟ್ಟುವಂತ ಮಕ್ಕಳು ಮುಂದಕ್ಕೆ ನೀವು ಏನಾಗಬೇಕು ಅಂತ ತಿಳ್ಕೊಳ್ತೀರೋ ಅದಾಗೆ ಹುಟ್ಟುತ್ತಾರೆ. ಇದು ಸತ್ಯ. ನಾವೇನ್ ಮಾಡ್ತಾ ಇದ್ದೀವಿ? ನಮ್ 3 ತಿಂಗಳು ಹೌದಾ ಏನು ಪಿಕ್ಚರ್ ನೋಡ್ಬೇಕಂತೆ. ಯಾವುದು? ಉಪೇಂದ್ರದ್ದು. ಅವನ ತಲೆಗೆ ಜುಟ್ಟು ಪಟ್ಟು ಬಿಟ್ಕೊಂಡಿರೋ ಪಿಕ್ಚರ್ ನೋಡ್ಕೊಂಬಂದು ಮಗನೂ ಹಂಗೆ ಹುಟ್ಟಿರ್ತದೆ, ಜುಟ್ಟು ಪಟ್ಟು. ನಾನು ದರ್ಶಿತ್ ಹೇಳ್ತಾ ಇರ್ತೀನಿ ನನ್ನ ಶಿಷ್ಯನಿಗೆ. ಅವನ ಮಗಳು ತುಂಬಾ ಲೇಟ್ ಮಾಡ್ದ. ಲವ್ ಹಿಂಗ್ ಮಾಡ್ಬೇಡ ಕಣೋ, ಹಿಂಗ್ ಮಾಡ್ಬೇಡ ಕಣ ಅಂತ. ತಪಸ್ಸು. ಈ ಹಿಂದೂ ಧರ್ಮದಲ್ಲಿ ಹುಟ್ಟುವಂತ ಮಕ್ಕಳು ಯಾಕೆ ಅಷ್ಟು ಜಾಣರಾಗಿರ್ತಾರೆ ಅಂದ್ರೆ ತಪಸ್ಸು. ನೀವು ತಪಸ್ ಮಾಡೇ ಮಕ್ಕಳನ್ನು ಪಡಿಬೇಕು. ಗರ್ಭದಲ್ಲಿರ್ತಕ್ಕಂತಹ ಅಭಿಮನ್ಯುವಿಗೆ ಕೃಷ್ಣ ಆ ಚಕ್ರವ್ಯೂಹ ಭೇದಿಸೋದನ್ನ ಹೇಳೋದನ್ನ ನಿಲ್ಲಿಸ್ದ. ಯಾಕೆಂದ್ರೆ ಅರ್ಧ ಹೇಳ್ಕೊಟ್ಟಿದ್ದ. ಯಾಕೆಂದ್ರೆ ಮುಂದಕ್ಕೆ ಬೇಕಾಗುತ್ತೆ ಇಷ್ಟೇ ಅಂತ. ಅಂದ್ರೆ ನನ್ನ ಹತ್ರ ಇರುವಂತ ಧರ್ಮದಲ್ಲಿ ಇರ್ತಕ್ಕಂತಹ ವಿದ್ಯೆ ಅಂತದ್ದು. ಸುಶ್ರೂಷನ ಬಗ್ಗೆ ಗೊತ್ತು ನಿಮಗೆ, ಚಕ್ರನ ಬಗ್ಗೆ ಗೊತ್ತು, ಚರಕನ ಬಗ್ಗೆ ಗೊತ್ತು. ಈ ಮೆಡಿಕಲ್ಸ್ ಬಗ್ಗೆ ಇನ್ನು 5 ನಿಮಿಷ ಅಷ್ಟೇ ಇರೋದು ಸ್ವಾಮಿ ಅಂತ, ಇನ್ನು 5 ನಿಮಿಷ ಮುಗಿಸ್ಬಿಡಿ ಸ್ವಾಮಿ ಅಂತ. ಇವರೆಲ್ಲರೂ ಸಹ ಯಾವುದೋ ದೇಶದಲ್ಲಿ ಬಟ್ಟೆ ಹಾಕೊಳಕ್ ಬರ್ದಿದ್ದಾಗ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂತಹ ಶುಶ್ರೂಷ ಇದ್ದ. ಇಲ್ಲಿ ಅಂತಹ ದೇಶ ಇದು, ಅಂತಹ ಭೂಮಿ ಇದು. ನಿಮ್ಮ ಮಕ್ಕಳಲ್ಲೇ ಇದೆ ಜ್ಞಾನ. ನೀವೇನು ಅದಕ್ಕೆ ಕೊಡೋದು ಬೇಕಾಗಿಲ್ಲ. ಒಂಚೂರು ಸಾಣಿ ಹಿಡಿದ್ರೆ ನಿಮ್ಮ ಮಗನೊಳಗಡೆನೆ ಇಂಜಿನಿಯರ್ ಇದ್ದಾನೆ, ನಿಮ್ಮ ಮಗಳೊಳಗಡೆನೆ ಡಾಕ್ಟರ್ ಇದ್ದಾನೆ, ನಿಮ್ಮ ಮಗನೊಳಗಡೆನೆ ಯೋಗಿ ಇದ್ದಾನೆ.
ಯೋಗ ಯಾಗ ಶ್ರುತಿ ಮತ ಮಯ ವಿರಕ್ತಿ ಗೌರವ್ರತ ತಪಸ್ಸು ನಿಷ್ಠೆ ಜಪ ಗುಣಾಸಕ್ತತೆ ಸ್ನಾನ ಮೌನ ಧ್ಯಾನ ಆಕಾರ ಸತ್ಯ ನೇಮ ಈ ದೇಶದ ಆಸ್ತಿ. ಅಂಥ ಮಣ್ಣಲ್ಲಿ ನೀವು ಬೇಕಾದ್ರೆ ಚೀನಾಗ ಹೋಗಿ ಅಲ್ಲಿ ಮಶಾಣದಲ್ಲಿ ಬರ್ದಿರ್ತಾರೆ, ನೀನು ಒಳ್ಳೆ ಕೆಲಸ ಮಾಡು ಮುಂದಿನ ಜನ್ಮಕ್ಕೆ ನೀನು ಭಾರತದಲ್ಲಿ ಹುಡ್ತೀಯ ಅಂತ. ಇಲ್ಲಿ ಹುಟ್ಟಕ್ ಪುಣ್ಯ ಬೇಕು. ಚೀನಾದಲ್ಲಿ ಮಶಾಣಕ್ಕೆ ಹೋಗಿದ್ದೆ, ಆ ಮಶಾಣದಲ್ಲಿ ಬರ್ದಿದ್ದಾರೆ ನೀನು ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಭಾರತದಲ್ಲಿ ಹುಡ್ತೀಯ. ಯಾಕೆಂದ್ರೆ ಬುದ್ಧ ಹುಟ್ಟಿದ್ದು ಇಲ್ಲಿ ಅನ್ನೋದು, ಬುದ್ಧನ ಅನುಯಾಯಿಗಳವರು. ನೀನು ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಹುಟ್ಟಕ್ ಸಾಧ್ಯ. ಪುಣ್ಯ ಮಾಡಿ ಹುಟ್ಟಿದ್ದೀರಾ, ತಟ್ಟೆ ಹಿಡ್ಕೊಂಡು ನಿಂತಿದ್ದೀರಾ. ಊಟ ಬಿಟ್ಬಿಡ್ಬೇಕು ನಾವು ಅಂತ. ನಾವು ಹಿಂಗೆ ಎಲ್ಲ ಹಿಂಸೆ ಕೊಟ್ರೆ ಊಟ ಬಿಟ್ಬಿಡ್ತೀವಣ. ಅಲ್ಲ ತಿನ್ನಿ ಬೇಡ ಅನ್ಲಿಲ್ಲ, ಇಡ್ಕೊಂಡೇ ನಿಂತವ್ರು ಅಷ್ಟೊತ್ತಿಂದ. ಒಬ್ಬನು ತಟ್ಟೆ ಕೆಳಗೆ ಇಟ್ಕೊಂಡು ನಿಮ್ಗೋಸ್ಕರನೇ ಮಾಡಿಸಿರೋದು. ಆದ್ರೆ ಈ ದಿವಸ ಸೇರಿ ಇಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ನೋಡಿ, ಸತ್ಸಂಗ ಮಾಡಿ, ಅದ್ರ ಜೊತೆಗೆ ಅಮ್ಮನವ್ರಿದ್ದಾರೆ, ಅವರು ಯೋಗ ಶಾಲೆ ಮಾಡ್ತಾರೆ. ನೀವೆಲ್ಲ ಹೋಗಿ ಅವ್ರ ಹತ್ರ ಯೋಗ